ನಮಸ್ತೆ ಎಲ್ರಿಗೂ. ನಾನಿವತ್ತು ಒಂದು ಒಳ್ಳೆ ಗ್ರ್ಯಾಂಡ್ ಬ್ರೀಡಲ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ಯಾವಾಗಲೂ ತಗೊಳ್ಳೋ ಥರ 6 ಎಳೆ ದಾರ ತಗೊಂಡಿದ್ದೀನಿ. ಈಗ ಅದನ್ನು ಎಡ್ಜಲ್ಲಿ ಈಗ ಗಂಟು ಹಾಕ್ಕೊಂಡು ಈಗ ಇದನ್ನ ಸೀರೆ ಹಿಂಭಾಗಕ್ಕೆ ಈ ಥ್ರೆಡ್ನ ಇಟ್ಟು ಸೀರೆಗೆ ಲಾಕ್ ಮಾಡ್ಕೊಬೇಕು. ಈಗ ಇಟ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಕ್ರೋಶಾ ನೀಡಲಲ್ಲಿ ಹಿಂದೆಯಿಂದ ಮುಂದಕ್ಕೆ ಥ್ರೆಡ್ ತೊಗೊಂಬಂದು ಈಗ ಸರಿಗೆ ಲಾಕ್ ಮಾಡೋಣ. ಈ ಥರ ಮತ್ತು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡಿಕೊಂಡು ಈಗ ಚೈನ್ ಹಾಕ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 3 ಚೈನ್ ಹಾಕ್ಕೊತೀನಿ, ಮತ್ತೆ ಲಾಕ್ ಮಾಡ್ಕೊತೀನಿ. ಮತ್ತೆ 3 ಚೈನು ಲಾಕು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನು 3 ಸಲ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಒಂದು ಬೀಡ್ ಹಾಕಬೇಕು. ಈಗ ಈ ಥರ ಬೀಡ್ ತೊಗೊಂಡಿದ್ದೀನಿ, ಫ್ಲವರ್ ಬೀಡು. ಇದನ್ನ ಹಾಕ್ತಾಯಿದ್ದೀನಿ. ಥ್ರೆಡ್ ಒಳಗಡೆಗೆ ಹಾಕ್ಕೊಂಡು ಬೀಡ್ ಹಾಕಾದ್ಮೇಲೆ ಒಂದು ಚೈನ್ ಹಾಕಿ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನು 3 ಸಲ ಹಾಕ್ಕೊಬೇಕು. ಇನ್ನು ನೆಕ್ಸ್ಟ್ಗೆ ಸ್ಯಾರಿ ಮುಗಿಯೋವರೆಗೂ 3 ಚೈನು 5 ಸಲ ಹಾಕ್ತಾ ಹೋಗಬೇಕು. ಈಗ ನೋಡಿ 3 ಚೈನು 5 ಸಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬೀಡ್ ಹಾಕಿ ಒಂದು ಚೈನ್ ಹಾಕಿ ಬೀಡನ್ನ ಲಾಕ್ ಮಾಡಿ ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ಇದೇ ಥರ ಪೂರ್ತಿ ಸೀರೆನೂ ಮಾಡ್ತಾ ಬರೋಣ. ನೋಡಿ, ಫಸ್ಟ್ ಸ್ಟೆಪ್ಪು ಪೂರ್ತಿ ಸೀರೆನೂ ಆಗಿದೆ. ಈಗ ಸೆಕೆಂಡ್ನೇ ಸ್ಟೆಪ್ ತೋರಿಸ್ಕೊಡ್ತೀನಿ. ಈಗ ಸ್ಯಾರಿನ ಹಾಗೆ ಟರ್ನ್ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಮುಗ್ದಿದ್ದು ಥ್ರೆಡ್ ಇರುತ್ತಲ್ಲ, ಅದನ್ನೇ ಟರ್ನ್ ಮಾಡಿಕೊಂಡು ಸ್ಯಾರಿನ ಡಿಸೈನ್ ಕಂಟಿನ್ಯೂ ಮಾಡಬೇಕು. ಇವಾಗ ಫಸ್ಟಿಗೆ ಕುಚ್ಚಿಗೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು. ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೊಳೋದು. ಇದು ಕುಚ್ಚು ಕಟ್ಟೋದಕ್ಕೆ. ಈಗ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಇದು ನೆಕ್ಸ್ಟ್ ಸ್ಟೆಪ್ಪಿಗೆ 2 ಚೈನ್ ಹಾಕ್ಕೊಂಡಿರೋದು ಯೂಸ್ ಆಗುತ್ತೆ ಡಿಸೈನ್ಗೆ. ಅದಕ್ಕೆ 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಬೇಕು. 3 ಚೈನ್ ಒಳಗಡೆ 2 ಚೈನ್ನ ಲಾಕ್ ಮಾಡ್ಕೊಬೇಕು. ಈಗ ಅಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಈಗ ಕ್ರೋಶಾ ನೀಡಲ್ ಮೇಲೆ 2 ರೌಂಡು ಥ್ರೆಡ್ ಸುತ್ತಕೊಂಡು ಬೀಡ್ ಹಾಕಿದ್ವಲ್ಲ ನಾವು, ಫ್ಲವರ್ ಬೀಡು, ಅದ್ರ ಕೆಳಗಡೆ ಈ ಥರ ಥ್ರೆಡ್ ಇರುತ್ತೆ. ಅದ್ರ ಒಳಗಡೆಯಿಂದ ಹೀಗೆ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. ಥ್ರೆಡ್ ತೊಗೊಂಡು 2ರಲ್ಲಿ ಒಂದ್ಸಲಿ, ಇನ್ನೆರಡರಲ್ಲಿ ಒಂದ್ಸಲಿ, ಮತ್ತು 2ರಲ್ಲಿ ಒಂದ್ಸಲಿ ಈ ಥರ ತ್ರಿಬಲ್ ಕ್ರೋಶಾ ಬರುತ್ತೆ. ನೋಡಿ 2 ರೌಂಡು
ನೀಡಲ್ ಮೇಲೆ 2 ರೌಂಡು ಥ್ರೆಡ್ ಸುತ್ತಕೊಂಡು ಬೀಡಿಂದೆ ಇರುತ್ತೆ ಥ್ರೆಡ್ಡು ಈ ಥರ, ಆ ಥ್ರೆಡ್ ಒಳಗಡೆ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋದು. 2ರಲ್ಲೊಂದು ಸರಿ, 2ರಲ್ಲೊಂದು ಸರಿ, ಇನ್ನೆರಡರಲ್ಲೊಂದು ಸರಿ ಈ ಥರ ಥ್ರೆಡ್ ತೆಗಿಯೋದು. ಇದು ಟ್ರಿಬಲ್ ಕ್ರೋಶ. ಹೀಗೆ 14 ಟ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಈಗ ನಾನು ಇಲ್ಲಿ 14 ಟ್ರಿಬಲ್ ಕ್ರೋಶ ಮಾಡ್ಕೊತೀನಿ. ನೋಡಿ ಇವಾಗ 14 ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ 3 ಚೈನ್ ಬಿಟ್ಬಿಡಬೇಕು. 3 ಚೈನು ಬಿಟ್ಟು ಮತ್ತೆ ನೆಕ್ಸ್ಟ್ 3 ಚೈನ್ ಇರುತ್ತಲ್ಲ ಅದರಲ್ಲಿ ಲಾಕ್ ಮಾಡ್ಕೊಬೇಕು. ಬೀಡಿನ ಪಕ್ಕ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಬಿಟ್ಟು ಅದ್ರ ಪಕ್ಕದಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಲಾಕ್ ಮಾಡ್ಕೊಬೇಕು. ಅದಕ್ಕೆ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊಂಡು ಅದು ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಚೈನ್ನ ಅದಕ್ಕೆ ಲಾಕ್ ಮಾಡಬೇಕು. ಈಗ ಕುಚ್ಚು ಕಟ್ಟೋದಕ್ಕೆ ಅಂತ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ 3 ಚೈನ್ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವೋ ಆ ಲಾಕ್ ಒಳಗಡೆಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಂಡು 3 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ಆರ್ಚ್ ಡಿಸೈನ್ ಹಾಕ್ಕೊಂಡು ಇಲ್ಲಿಂದ ಸೆಕೆಂಡ್ ಸ್ಟೆಪ್ ಡಿಸೈನ್ಸ್ನ ಮುಗಿಸ್ಕೊತೀನಿ. ಈಗ 3ನೇ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ. 3ನೇ ಸ್ಟೆಪ್ಪಿಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಗ್ರೀನ್ ತಗೊಂಡಿದ್ದೀನಿ. ಈಗ ಇದನ್ನು ಸೆಕೆಂಡ್ನೇ ಸ್ಟೆಪ್ ಲಾಕಿಗೆ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ನೋಡಿ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಈಗ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಸೆಕೆಂಡ್ನೇ ಸ್ಟೆಪ್ಪಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಹೀಗೆ ಥ್ರೆಡ್ ತಗೊಂಡು ಲಾಕ್ ಮಾಡೋದು. ಮೂರು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಲಾಕ್ ಇರುತ್ತಲ್ಲ ಸೆಕೆಂಡ್ನೇ ಸ್ಟೆಪ್ಪಲ್ಲಿ 3 ಚೈನ್ ಹಾಕ್ಕೊಳ್ಳೋಕ್ಕೆ ಅಂತ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಒಳಗಡೆಗೆ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಬೇಕು. ಈಗ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ಒಂದ್ಸಲಿ ಹೀಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಇವಾಗ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹೀಗೆ ನೀಡಲ್ ಮೇಲೆ ಥ್ರೆಡ್ ಒಂದು ಸಲ ಸುತ್ತಿ ಗ್ಯಾಪ್ ಇರುತ್ತೆ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಆರ್ಚ್ ಹಾಕ್ಕೊಳ್ಳೋಕ್ಕೆ ಅಂತ ಹಾಕಿದ್ವಲ್ಲ ಅದು ಫಸ್ಟ್ನೇ ಗ್ಯಾಪಲ್ಲಿ ಹೀಗೆ ಡಬಲ್ ಕ್ರೋಶ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ಸುತ್ತಕೊಂಡು ಹೀಗೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಒಂದು ಗ್ಯಾಪಿಗೆ 3 ಸಲ ಡಬಲ್ ಕ್ರೋಶ ಮಾಡ್ಕೊಬೇಕು. ಒಂದೇ ಗ್ಯಾಪಿಗೆ 3 ಸಲ ಮಾಡ್ಕೊಂಡು ಈ ಥರ
ಈಗ ಒಂದು ಸಣ್ಣದು ಬೀಡ್ ಹಾಕ್ಕೊತೀನಿ. ಈ ಥರ ಸಣ್ಣ ಬೀಡ್ ಹಾಕ್ಕೊಂಡು ಈಗ ಮತ್ತೆ ಹಂಗೆ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಕಂಬ ಬಿಟ್ಟು ಎರಡು ಕಂಬ ಬಿಟ್ಟು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಬೇಕು. ಈಗ 3 ಸಲ ಡಬಲ್ ಕ್ರೋಶ ಮಾಡ್ಕೊಬೇಕು. ಇದೇ ಥರ ಫುಲ್ ಆರ್ಚ್ ಮುಗಿಯೋವರೆಗೂ 2 ಕಂಬ ಬಿಟ್ಟು 3 ಸಲ ಡಬಲ್ ಕ್ರೋಶ, 2 ಕಂಬ ಬಿಟ್ಟು 3 ಸಲ ಡಬಲ್ ಕ್ರೋಶ, 1 ಸಲ ಬೀಡು, 3 ಸಲ ಡಬಲ್ ಕ್ರೋಶ, 1 ಸಲ ಬೀಡು, ಇದೇ ಥರ ಮಾಡ್ತಾ ಹೋಗಬೇಕು. ಬಿಗಿನರ್ಸ್ಗಳಿಗೆ ಸ್ವಲ್ಪ ಟಫ್ ಅನಿಸ್ಬೋದು, ಆದರೆ ಕರೆಕ್ಟಾಗಿ ನೋಡಿಕೊಂಡ್ರೆ ಬರುತ್ತೆ ಈ ಡಿಸೈನು. ಮತ್ತು ಇದು ತುಂಬ ಗ್ರ್ಯಾಂಡ್ ಡಿಸೈನ್ ಕೂಡ ಆಗಿದೆ. ಹೀಗೆ ಇವಾಗ ನೋಡಿ ಈ ಡಿಸೈನು ಈ ಥರ ಬರುತ್ತೆ. ಈಗ ಇದನ್ನು 2 ಚೈನ್ ಏನು ಲಾಕ್ ಮಾಡ್ಕೊಂಡಿದ್ವೋ, ಸೆಕೆಂಡ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ, ಅದರೊಳಗಡಿಕೆ ಇದನ್ನ ಲಾಕ್ ಮಾಡ್ಕೊಬೇಕು. ನೋಡಿ ಇವಾಗ ಮತ್ತೆ ಲಾಕ್ ಮಾಡಿಕೊಂಡು ಈಗ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಈಗ ಮತ್ತೆ ಲಾಕ್ ಒಳಗಡೆ ಲಾಕ್ ಮಾಡಿಕೊಂಡು 2 ಚೈನ್ ಒಳಗಡೆ ಒಂದ್ಸಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಈಗ ತ್ರಿಬಲ್ ಕ್ರೋಶ ಹಾಕ್ಕೊಬೇಕು.
ಹೀಗೆ ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಇದೇ ರೀತಿ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.